ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಆಗಸ್ಟ್ 26ನೇ ತಾರೀಕು. ಇವತ್ತಿನ ದಿನದ ಒಂದು ವಿಶೇಷತೆ ಅಂತ ಹೇಳಿದರೆ, ಭಾರತ ಕಂಡಂತಹ ಒಬ್ಬ ಮಹಾನ್ ಮಾನವತಾವಾದಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಮದರ್ ತೆರೆಸಾ ಅವರ ಜನ್ಮದಿನ. ಹಾಗಾಗಿ ಇವತ್ತು ಮದರ್ ತೆರೆಸಾ ಅವರ ಕುರಿತು ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮದರ್ ತೆರೆಸಾ ಅವರು ಆಗಸ್ಟ್ 26ನೇ ತಾರೀಕು 1910ನೇ ಇಸ್ವಿಯಲ್ಲಿ ಅಲ್ಬೇನಿಯಾದಲ್ಲಿ ಜನಿಸ್ತಾರೆ. ಅವರು 1950ನೇ ಇಸ್ವಿಯಲ್ಲಿ ಮಿಷನರಿ ಆಫ್ ಚಾರಿಟಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಭಾರತದ ಕಲ್ಕತ್ತಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಸುಮಾರು 45 ವರ್ಷಗಳ ಕಾಲ ಇದರ ಮೂಲಕ ಸಾಕಷ್ಟು ಬಡವರಿಗೆ, ರೋಗಿಗಳಿಗೆ, ವೃದ್ಧರಿಗೆ, ಕ್ಷಯರೋಗವನ್ನು ಹೊಂದಿರುವಂತಹ ರೋಗಿಗಳಿಗೆ ಇವರು ಸತತವಾಗಿ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಅವರ ತಂದೆಯ ಹೆಸರು ನಿಕೋಲೆ, ಅವರ ತಾಯಿಯ ಹೆಸರು ಡ್ರಾನ್ ಬೋಜಕ್ಸಿ ಅಂತ ಹೇಳಿ. ಕೇವಲ 9ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ. ನಂತರದಲ್ಲಿ ಅವರು ಇಂಗ್ಲಿಷ್ ಭಾಷೆಯನ್ನು ಕಲಿಬೇಕು ಅನ್ನುವಂತಹ ಒಂದು ಹಂಬಲದಿಂದ ಲೊರೆಟೊ ಅಬ್ಬಿ ಅನ್ನುವಂತಹ ಒಂದು ಶಾಲೆಗೆ ಕೂಡ ಸೇರಿಕೊಳ್ತಾರೆ. ಇದಾದ ನಂತರದಲ್ಲಿ 1929ನೇ ಇಸ್ವಿಯಲ್ಲಿ ಭಾರತಕ್ಕೆ ಕೂಡ ಬರ್ತಾರೆ. ಭಾರತಕ್ಕೆ ಬಂದ ನಂತರದಲ್ಲಿ ಇಲ್ಲಿ ಸತತವಾಗಿ ಅವರ ಒಂದು ಸಮಾಜದ ಸೇವೆಗಳು ಪ್ರಾರಂಭವಾಗುತ್ತೆ. ಅವರ ಸತತವಾಗಿರುವಂತಹ ಸಮಾಜದ ಸೇವೆಗೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬರುತ್ತೆ. ಅದು ಭಾರತದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರಿಗೆ ಒಂದಷ್ಟು ಪ್ರಶಸ್ತಿಗಳು ಸಿಗತ್ತೆ. ಆ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ 1962ನೇ ಇಸ್ವಿಯಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 1980ನೇ ಇಸ್ವಿಯಲ್ಲಿ ಭಾರತ ರತ್ನ ಪ್ರಶಸ್ತಿ ಅವರಿಗೆ ಸಿಗುತ್ತೆ. 1962ನೇ ಇಸ್ವಿಯಲ್ಲಿ ಫಿಲಿಪೈನ್ಸ್ ದೇಶದ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಕೂಡ ಅವರನ್ನು ಹುಡುಕಿಕೊಂಡು ಬರುತ್ತೆ. 1971ನೇ ಇಸ್ವಿಯಲ್ಲಿ ಶಾಂತಿ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ 1976ನೇ ಇಸ್ವಿಯಲ್ಲಿ ಪೇಸೆಮ್ ಇನ್ ಟೆರಿಸ್ ಅವಾರ್ಡ್ ಕೂಡ ಅವರಿಗೆ ಸಿಗುತ್ತೆ. 1983ರಲ್ಲಿ ಆರ್ಡರ್ ಆಫ್ ಮೆರಿಟ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 1994ನೇ ಇಸ್ವಿಯಲ್ಲಿ ಅಲ್ಬೇನಿಯಾ ದೇಶದ ಗೋಲ್ಡನ್ ಹಾನರ್ ಆಫ್ ದ ನೇಷನ್ ಅನ್ನುವಂತಹ ಒಂದು ಪ್ರಶಸ್ತಿ ಅವರಿಗೆ ದೊರೆಯುತ್ತೆ. 1979ನೇ ಇಸ್ವಿಯಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಅವರಿಗೆ ದೊರೆಯುತ್ತೆ. ಸತತವಾಗಿ ಸುಮಾರು 45ರಿಂದ 50 ವರ್ಷಗಳ ಕಾಲ ಜನರಿಗೋಸ್ಕರವೇ ಬದುಕಿದಂತಹ ಮದರ್ ತೆರೆಸಾ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಉಲ್ಬಣ ಆಗೋದಕ್ಕೆ ಶುರುವಾಗುತ್ತೆ. ಸುಮಾರು 2 ಸಲ ಹೃದಯಾಘಾತದಿಂದ ಅವರು ಬಳಲ್ತಾರೆ. ಅದಾದ ನಂತರದಲ್ಲಿ 1997ರ ಸೆಪ್ಟೆಂಬರ್ 5ನೇ ತಾರೀಕು ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಇದಷ್ಟು ಈ ಮದರ್ ತೆರೆಸಾ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ತೆ.